ಹಲೋ ಎವ್ರಿವನ್, ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ಗೆ ಸ್ವಾಗತ. ಇವತ್ತು ನಾವು ಅಭ್ಯಾಸ 1.1 ಕ್ವಶನ್ ನಂಬರ್ 3 ನ ಇವತ್ತು ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ನೋಡಿ, ಕ್ವಶನ್ ನಂಬರ್ 3 ಯಾವ ರೀತಿ ಇದೆ ನೋಡಿ. ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಆಲ್ರೆಡಿ ನಿಮಗ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ಮತ್ತು ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಅದರಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನ ಅಂದ್ರೆ ನಾನು ಏನಂತ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಆ ವಿಡಿಯೋನ ನೋಡ್ಕೋಬಹುದು. ಸೊ ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಲಸ ಮತ್ತು ಮಸ. ಸೊ ನಾವು ಮೊದಲನೇದಾಗಿ ಲಸ ಕಂಡುಹಿಡಿಯೋಣ. ಇಲ್ಲೇ ಮಾಡೋಣ, ಡೈರೆಕ್ಟ್ ಆಗಿ ಏನಿದೆ ಇಲ್ಲೇ ತಗೊಳ್ಳಿ. 12, 15 ಮತ್ತು 21 ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಲು ಕೊಟ್ಟಿದ್ದಾರೆ. ಸೊ ನೋಡಿ, ಮೊದಲನೇದಾಗಿ 2ರಿಂದ ಭಾಗವಾಗುತ್ತೇನೋ ಆಗುತ್ತೆ. 2 6 12, 15 ಹೋಗಲ್ಲ 2 ಮಗಿಯಿಂದ, ಆಸ್ ಇಟ್ ಈಸ್ ಬರ್ಕೊಳ್ಳಿ. 21 ಕೂಡ ಹೋಗಲ್ಲ, ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ 6 ಇನ್ನು 2ರಿಂದ ಹೋಗುತ್ತೆ. 2 3 6, ಇವೆರಡು 2ರಿಂದ ಹೋಗಲ್ಲ, ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ನೋಡಿ 3ರಿಂದ ಹೋಗುತ್ತೇನಾ? ಹೋಗುತ್ತೆ. 3 1 3 5 15, 3 7 21. ಈಗ 5ರಿಂದ ಹೋಗುತ್ತೆ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 5. 5 1 7 ಹೋಗಲ್ಲ 5ರಿಂದ, ಆಸ್ ಇಟ್ ಈಸ್ ಬರ್ಕೊಳ್ಳಿ. 7 ಬೇಕು ಲಾಸ್ಟಿಗೆ, 7 7ರಿಂದನೇ ಹೋಗುತ್ತೆ. 7 1 7. ಸೊ ನೋಡಿ, ಲಸ ಏನ್ ಬಂತ್ರಿ? ಎಲ್ಲ ಅಪವರ್ತನಗಳನ್ನ ಏನ್ ಮಾಡ್ಕೋಬೇಕು? ಗುಣಾಕಾರ. 2 × 2 × 3 × 5 × 7. ಏನಾಗುತ್ತೆ ನೋಡಿ, 2 2 4, 4 3 12, 12 5 60, 60 × 7 ಎಷ್ಟಾಗುತ್ತೆ? 60 × 7, 7 0 0, 7 6 42, 420. ಲಸ ಏನ್ ಬಂದ್ರಿ? 420. ಈಗ ಮಸ ಕಂಡಿಡೋಣ. ಇದನ್ನ ಕೇಳಿಸ್ಬಹುದಾ? ಇಲ್ಲಾಂದ್ರೆ ಇಲ್ಲೇ ಬರ್ಕೋತೀರಾ? ಲಸ = 2 × 2 × 3 × 5 × 7 = 420. ಸೊ ಈಗ ಮಸ ಕಂಡಿಡೋಣ. ಮಸ ಕಂಡಿಡುವಾಗ ಎಲ್ಲ ಸಂಖ್ಯೆಗಳನ್ನು ಸಪರೇಟ್ ಆಗಿ ತಗೊಳ್ಳಿ. ಮೊದಲನೇದಾಗಿ 12, 2ರಿಂದ ಹೋಗುತ್ತೆ. 2 6 12, 2 3 3 1. ನೆಕ್ಸ್ಟ್ ಏನಿದೆ? 15 ಇದೆ. 3ರಿಂದ ಹೋಗುತ್ತೇನಾ? 3 5 15, 5 1. ಲಾಸ್ಟ್ ಯಾವುದು? 21. 3ರಿಂದ ಹೋಗುತ್ತೆ. 3 7 21, 7 7 1. ಸೊ ಮಸ ಕಂಡಿಡುವಾಗ ಏನ್ರಿ? ಅಪವರ್ತನಗಳು ಸೇಮ್ ಇರ್ಬೇಕು. ಅಪವರ್ತನ ಸೇಮ್ ಆಗಿರ್ಬೇಕು. ಯಾವ 3 ಸಂಖ್ಯೆಗಳ ಅಪವರ್ತನ ಏನಾಗಿರ್ಬೇಕ್ರಿ? ಸೇಮ್ ಆಗಿರ್ಬೇಕು. ಇಲ್ಲಿ 2 ಇದೆ, ಇದರಲ್ಲಿ 2 ಇದೆನಾ? ಇಲ್ಲ. ಇದರಲ್ಲಿ 2 ಇಲ್ಲ. ನೆಕ್ಸ್ಟ್ 2 ಇಲ್ಲೇ ಇಲ್ಲ 3ರಲ್ಲಿ. 2ರಲ್ಲಿ 2 ಇಲ್ಲ. ನೆಕ್ಸ್ಟ್ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ ಕೂಡ 3 ಇದೆ, ಇಲ್ಲಿ ಕೂಡ 3 ಇದೆ. ಸೊ ಮಸ = 3. ಸೊ ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಬೇಕು. ಓಕೆನಾ? ನೆಕ್ಸ್ಟ್ ಇದರಲ್ಲಿ 5 ಇದೆ,
ಇದರಲ್ಲಿ 5 ಇಲ್ಲ ಮತ್ತು ಈ ಸಂಖ್ಯೆಯ ಅಪವರ್ತನದಲ್ಲಿ 5 ಇಲ್ಲ. ಇಲ್ಲಿ 7 ಇದ್ರೆ ಇದರ ಅಪವರ್ತನದಲ್ಲಿ 7 ಇಲ್ಲ ಮತ್ತು ಇದರ ಅಪವರ್ತನದಲ್ಲಿ 7 ಇಲ್ಲ. ಸೊ ಲಸ 420 ಮತ್ತು ಮಸ 3. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈಗ ನೋಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ? 17, 23 ಮತ್ತು 29. ಮೊದಲನೇದಾಗಿ ಲಸ ಕಂಡುಹಿಡ್ಕೊಳ್ಳಿ. 17, 23, 29. ಸೊ ನೋಡಿ, ಈ 3 ಸಂಖ್ಯೆಗಳು ಏನಾದಾವ್ರಿ? ಅವಿಭಾಜ್ಯ ಸಂಖ್ಯೆ ಅದಾವ. ಒಂದರ ಮಗ್ಗಿಯಿಂದ ಹೋಗುತ್ತೆ ಮತ್ತು ತನ್ನದೇ ಆದ ಬಗ್ಗೆಯಿಂದ ಭಾಗವಾಗುತ್ತೆ. ಸೊ 17 ಒಂದಲೇ 17, 23 ಆಸ್ ಇಟ್ ಈಸ್, 29 ಆಸ್ ಇಟ್ ಈಸ್. ಈಗ 23 ಒಂದಲೇ, 29 ಆಸ್ ಇಟ್ ಈಸ್. ಲಾಸ್ಟಿಗೆ ಏನು ಹೋಯ್ತು? 29 ಒಂದು. ಸೊ ನೋಡಿ, ಲಸ ಏನಾಗುತ್ತೆ? ಲಸ ಈಕ್ವಲ್ ಟು 17 ಇಂಟು 23 ಇಂಟು 29. ಗುಣಾಕಾರ ಮಾಡ್ಕೊಳ್ಳಿ. 23 ಇಂಟು 17, 7 3 21, 7 2 14, 2 ಎಷ್ಟಾಗುತ್ತೆ? 16, 1 3 3, 1 2 2, 3 9 1. ಇನ್ನು ಏನಿದೆ ಲಾಸ್ಟಿಗೆ? 29 ಇದೆ. ಮಲ್ಟಿಪ್ಲೈ ಮಾಡಿ. 9 1 9, 9 9 ಎಂಬ ಮೇಲೆ 1, 9 3 27, 27 ಮತ್ತೆ 8 ಎಷ್ಟಾಗುತ್ತೆ? 27 ಪ್ಲಸ್ 8 ಎಷ್ಟಾಗುತ್ತೆ ರೀ? 35 ಆಗುತ್ತೇನಾ? 2 1 2, 2 9 18, 2 9 18, 2 3 6, ಕ್ಯಾರಿ 1 7, 9 3 ಎಷ್ಟಾಗುತ್ತೆ? 13 11. ಸೊ ಲಸ ಏನ್ ಬಂದ್ರಿ? 11,339 ಲಸ ಆಗಿತ್ತು. ನೆಕ್ಸ್ಟ್ ಮಸ ಕಂಡಿಡೋಣ. 17, 23, 29. 17 ಮಗ್ಗಿಯಿಂದಲೇ ಹೋಗುತ್ತೆ. 17 ಒಂದಲೇ, 23 ಒಂದಲೇ, 29 ಒಂದಲೇ. ಸೊ ಮಸ ಏನ್ ಬರುತ್ತೆ? ಮಸ ಈಕ್ವಲ್ ಟು ಕಾಮನ್ ಆಗಿರ್ತಕ್ಕಂಥ ಸಂಖ್ಯೆ 1. ಲಾಸ್ಟಿಗೆ 1 ಬಂದಿದೆ. ಇದು 1ರಿಂದ ಕಟ್ ಆಗುತ್ತೆ ಅಲ್ಲ, ಈ ರೀತಿಯಾಗಿ 1 ಒಂದೇ 1 ಒಂದೇ ಬರುತ್ತೆ ಅಲ್ಲ, 1 ಒಂದೇ 1, 1 ಒಂದೇ 1. ಸೊ ಈ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ಟಾಗ ಮಸ ಏನಾಗುತ್ತೆ? 1 ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಅವಿಭಾಜ್ಯ ಸಂಖ್ಯೆ ಕೊಟ್ಟಾಗ ಈ ರೀತಿಯಾಗಿ ಮಸ 1 ಆಗಿರುತ್ತೆ. 0 ಇಲ್ಲ, ಮತ್ತು 0 ಬರುವುದಿಲ್ಲ. ಓಕೆನಾ? ಯಾಕಂದ್ರೆ 1 ಇದರಲ್ಲಿ ಎಲ್ಲ ಸಂಖ್ಯೆಯಲ್ಲಿ ಒಂದು ಕಾಮನ್ ಸಂಖ್ಯೆ, 1 ಇಸ್ ಕಾಮನ್ ನಂಬರ್. ಓಕೆನಾ? ಸೊ ಮಸ ಏನಾಗುತ್ತೆ? 1 ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 3 ನೋಡಿ. 8, 9 ಮತ್ತು 25ರ ಲಸ ಮತ್ತು ಮಸ ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಸೊ ನೋಡಿ, 8, 9 ಮತ್ತು 25 2ರಿಂದ ಭಾಗ ಆಗುತ್ತೇನಾ? 2 4 8, 9 ಹೋಗಲ್ಲ, ಆಸ್ ಇಟ್ ಈಸ್ ಬರ್ಕೊಳ್ಳಿ. 25 ಕೂಡ ಹೋಗಲ್ಲ, ಆಸ್ ಇಟ್ ಈಸ್ ಬರ್ಕೊಳ್ಳಿ.
ಎರಡೆರಡಲ್ಲಿ 4, 9 ಹೋಗಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ, 25 ಆಸ್ ಇಟ್ ಈಸ್. 2 ಬಂದಲೆ 9 ಆಸ್ ಇಟ್ ಈಸ್, 25 ಆಸ್ ಇಟ್ ಈಸ್. ಈಗ 3ರಿಂದ ಹೋಗುತ್ತೇನಾ, 3 3ಲಿ 25 ಹೋಗಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ, 3 ಬಂದಲೆ 25 ಆಸ್ ಇಟ್ ಈಸ್. 5 5ಲಿ 25, ಲಾಸ್ಟಿಗೆ ಏನಾಗುತ್ತೆ, 5 ಉಳಿಯುತ್ತೆ, 1 1 1. ಸೊ ಲಾಸ ಏನ್ ಬಂತು, ಲಾಸ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5. ಸೊ ಏನಾಗುತ್ತೆ ನೋಡಿ, 2 2ಲಿ 4, 4 2ಲಿ 8, 8 3ಲಿ 24, 24 3ಲಿ 24 ಇಂಟು 3, 3 4 12, 3 2 6 7, ಲಾಸ್ಟಿಗೆ 2 ಹೋಯ್ತು, 5 5ಲಿ 25. ಸೊ 72 ಇಂಟು 25, 5 2ಲಿ 10, 5 7ಲಿ 35, 36, 2 2ಲಿ 4, 2 7ಲಿ 14. ಸೊ ಲಾಸ ಏನ್ ಬಂದ್ರಿ, 1800. ಈಗ ಮಸ ನೋಡಿ, 8 ಮಸ ನೋಡಿ, ಈಗ 8 9 ಮತ್ತು 25, 2 4ಲಿ 8, 2 2ಲಿ 4, 2 1, 3 3ಲಿ 9, 3 1, 5 5ಲಿ 25, 5 1. ಸೊ ಇದರಲ್ಲಿ ಕೂಡ ನೋಡಿ, ಏನು ಕಾಮನ್ ನಂಬರ್, ಕಾಮನ್ ಸಂಖ್ಯೆನೇ ಇಲ್ಲ, ಯಾವುದು ಕಾಮನ್ ನಂಬರ್ ಇಲ್ಲ. ಇಲ್ಲಿ 2 ಇದ್ರೆ ಇದರಲ್ಲಿ 2 ಇಲ್ಲ, ಇದರಲ್ಲಿ ಕೂಡ 2 ಇಲ್ಲ. ಈ ಕಡೆ 3 ಇದ್ರೆ ಈ ಕಡೆ 3 ಇಲ್ಲ, ಈ ಕಡೆ ಕೂಡ 3 ಇಲ್ಲ. ಇಲ್ಲಿ 5 ಇದ್ರೆ ಇದರ ಅಪವರ್ತನದಲ್ಲಿ 5 ಇಲ್ಲ, ಮತ್ತೆ ಈ ಕಡೆ ಕೂಡ 5 ಇಲ್ಲ. ಸೊ ಮಸ ಏನಾಗುತ್ತೆ ಇದರದ್ದು ಕೂಡ, ಮಸ ಈಕ್ವಲ್ ಟು 1 ಕಾಮನ್ ಆಗಿ ಬಂದೇ ಬರುತ್ತೆ. ಓಕೆನಾ? ಈ ರೀತಿಯಾಗಿ ಮಸ ಸಾಮಾನ್ಯ ಸಂಖ್ಯೆ ಇರ್ಲಿಲ್ಲ ಅಂದ್ರೆ, ಸಾಮಾನ್ಯ ಅಪವರ್ತನ ಇರ್ಲಿಲ್ಲ ಅಂದ್ರೆ ಮಸ ಏನಾಗುತ್ತೆ, 1 ಆಗುತ್ತೆ. ಓಕೆ, 0 ಅಲ್ಲ ಮತ್ತೆ. ಓಕೆನಾ? 0 ಬರಬಾರ್ದು. ಓಕೆ, ಏನು ಯಾವುದೇ ಒಂದು ಕಾಮನ್ ಸಂಖ್ಯೆ ಇಲ್ಲ ಅಂದ್ರೆ 1 ಇದ್ದೇ ಇರುತ್ತೆ. ಸೊ ಮಸ ಏನಾಗುತ್ತೆ, 1. ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಕ್ವಶನ್ ನಂಬರ್ 4 ನೋಡಿ. ನೋಡಿ ಯಾವ ರೀತಿ ಕ್ವಶನ್, 306 ಮತ್ತು 657ರ ಮಸ 9, ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಲು ಕೊಟ್ಟಿದ್ದಾರೆ. ಎರಡು ಸಂಖ್ಯೆಯನ್ನು ಕೊಟ್ಟು ಮಸ ಕೊಟ್ಟಿದ್ದಾನೆ ಮತ್ತು ಲಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ರೀತಿ, ಆಲ್ರೆಡಿ ನಿಮಗ ಹಿಂದಿನ ತರಗತಿಯಲ್ಲಿ ನಾನು ಫಾರ್ಮುಲಾ ಇದೆ ಒಂದು, ಏನ್ ಫಾರ್ಮುಲಾ ಅದು, ಪರಿಹಾರ ನೋಡಿ. ಇಲ್ಲಿ ಫಾರ್ಮುಲಾ ಏನು, ಲಸ ಇಂಟು ಮಸ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಈ ರೀತಿಯಾಗಿ ಒಂದು ಫಾರ್ಮುಲಾ ಇದೆ ನಿಮಗೆ ಹಿಂದಿನ ತರಗತಿಯಲ್ಲಿ, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್.
ಲಸ ಇಂಟು ಮಾಸ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಅಂದ್ರೆ ಇದು, ಸೆಕೆಂಡ್ ಅಂದ್ರೆ ಈ ನಂಬರ್. ಓಕೆನಾ? ಸೊ ನೋಡಿ, ಲಸ ಲಸ ನಮಗ್ ಗೊತ್ತಿಲ್ಲ. ಸೊ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇಂಟು ಮಾಸ ಕೊಟ್ಟಿದ್ದಾರೆನಾ, ಮಾಸ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾರೆ ಅವ್ರೆ ಆಲ್ರೆಡಿ. ಸೊ ಮಾಸ ಎಷ್ಟು? 9 ಈಕ್ವಲ್ ಟು ಫಸ್ಟ್ ನಂಬರ್ ಏನಿದೆ 306 ಇಂಟು ಇದೆ, ಇಂಟು ಹಾಕೊಳ್ಳಿ. ಸೆಕೆಂಡ್ ನಂಬರ್ 657. ಸೊ ಈಗ ನಮಗೇನ್ ಬೇಕಾಗಿದೆ ರೀ? ಲಸ ಬೇಕಾಗಿದೆ. ಸೊ ಲಸ ಈಕ್ವಲ್ ಟು 306 ಇಂಟು 657. ಈ ಕಡೆ 9 ಏನಾಗ್ತಾ ಇದೆ? ಮಲ್ಟಿಪ್ಲೈ ಆಗ್ತಾ ಇದೆ. ಅದನ್ನು ನಾವು ಈಕ್ವಲ್ ಟು ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? ಅಂಶದಲ್ಲಿ ಬರುತ್ತೆ, ಸಾರಿ ಛೇದದಲ್ಲಿ ಬರುತ್ತೆ. 9 ಈಕ್ವಲ್ ಟು ಆ ಕಡೆ ತಗೊಂಡ್ರೆ ಏನಾಗುತ್ತೆ? ಅದು ಛೇದದಲ್ಲಿ ಬರುತ್ತೆ, ಡಿನಾಮಿನೇಟರ್ ಆಗಿ ಬರುತ್ತೆ. ಸೊ ಈಗ ಏನಾಗುತ್ತೆ ನೋಡಿ, 9ರಿಂದ ಕಟ್ ಆಗುತ್ತೇನಾ? ಇದು ಯಾವ್ದಾದ್ರು ಸಂಖ್ಯೆ ಕಟ್ ಆಗುತ್ತೆ 9ರಿಂದ? ಇದು ಕಟ್ ಆಗುತ್ತೆ ನೋಡಿ. 9 3 27. ಎಷ್ಟು? 9 3 27. ಎಷ್ಟು ಉಳಿತು? ಇನ್ನು 3 ಉಳಿತು, 36 ಆಯ್ತು. 9 4 36. ಸೊ ಏನ್ ಬಂತು? 34 ಇಂಟು 657. ಓಕೆನಾ? ಈಗ ನೋಡಿ ಏನಾಗುತ್ತೆ? 657 ಇಂಟು 34. 7 4 28, 4 5 20, 2 ಕ್ಯಾರಿ ಎಷ್ಟಾಗುತ್ತೆ? 22. 6 4 24, 2 ಕ್ಯಾರಿ 26. 3 7 21, 3 5 15, 2 ಕ್ಯಾರಿ 17. 3 6 18, 1 ಕ್ಯಾರಿ 19. 8 3 ಇದೆಷ್ಟಾಗುತ್ತೆ? 13 ಆಗುತ್ತೇನಾ? ಇದೆಷ್ಟಾಗುತ್ತೆ? 12 2. ಸೊ ಲಸ ಏನ್ ಬಂತು? 22338. ಸೊ ನೋಡಿ, ಈ ರೀತಿ ಕೊಟ್ರೆ ಅವ್ರು ಲಸವನ್ನು ಕೊಟ್ಟಿರ್ತಾರೆ ಒಂದೊಂದ್ಸರಿ, ಇಲ್ಲಾಂದ್ರೆ ಮಾಸವನ್ನು ಕೊಟ್ಟಿರ್ತಾರೆ. ಸೊ ಇಲ್ಲೇನ್ ಕೊಟ್ಟಿದ್ದಾರೆ? ಅವರು ಮಾಸ ಕೊಟ್ಟಿದ್ದಾರೆ. ಸೊ ನಮ್ ಫಾರ್ಮುಲಾ ಗೊತ್ತಿರಬೇಕು. ಲಸ ಇಂಟು ಮಾಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳ ಗುಣಲಬ್ಧ. ಈ ರೀತಿಯಾಗಿ ನಾನು ಬರ್ಕೊಂಡಿದ್ದೀನಿ. ಓಕೆನಾ? ಶಾರ್ಟ್ ಫಾರ್ಮ್ ಅಲ್ಲಿ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂತ. ಇದು ಏನ್ರಿ? ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಯಾವ ಎರಡು ಸಂಖ್ಯೆಗಳ ಕೊಟ್ಟಿರ್ತಕ್ಕಂಥ ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಇಲ್ಲಿ ಮಾಡಿನಲ್ರಿ, ಗುಣಲಬ್ಧ ಅಂದ್ರೆ ಗುಣಾಕಾರ. ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಲಸ ಇಂಟು ಮಾಸ, ಇದು ಫಾರ್ಮುಲಾ. ಸೊ ಲಸ ನಮಗ್ ಗೊತ್ತಿಲ್ಲ, ಇಂಟುಗೆ ಇಂಟು ಆಸ್ ಇಟ್ ಈಸ್. ಮಾಸ ಗೊತ್ತಿದೆ, 9 ಇದೆ, 9 ಈಕ್ವಲ್ ಟು ಫಸ್ಟ್ ನಂಬರ್. ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಆ ಎರಡು ಸಂಖ್ಯೆಗಳನ್ನು ಗುಣಿಸ್ಬೇಕು. ಓಕೆನಾ? ಸೊ 368 657. ನಮಗೇನ್ ಬೇಕಾಗಿದೆ? ಏನ್ ಕಂಡುಹಿಡಬೇಕು? ನಾವು ಲಸವನ್ನು ಕಂಡುಹಿಡಬೇಕು. ಓಕೆನಾ? ಸೊ ಲಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳನ್ನು ಆಸ್ ಇಟ್ ಈಸ್ ಬರ್ಕೊಂಡಿವಿ. 9 ಈ ಸೈಡ್ ಏನಾಗ್ತಾ ಇದೆ? 9 ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ. ಯಾವುದೇ ಒಂದು ಸಂಖ್ಯೆ ಈ ರೀತಿಯಾಗಿ ಮಲ್ಟಿಪ್ಲೈ ಆಗ್ತಾ ಇದ್ರೆ ಅದನ್ನ ನಾವು ಈಕ್ವಲ್ ಟು ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಅದು ಛೇದದಲ್ಲಿ ಬರುತ್ತೆ, ಡಿನಾಮಿನೇಟರ್ ಆಗಿ ಬರುತ್ತೆ. ಈಕ್ವಲ್ ಟು ಆ ಕಡೆ ತಗೊಂಡೋಗ್ರಿ. ಓಕೆನಾ? 9ರಿಂದ ಇದು ಕಟ್ ಆಗುತ್ತೆ. 9 3 27, 3 5 36, 9 4 36. 34 ಇಂಟು 657 ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ರೀ? 22338. ಸೊ ಇವತ್ತು ನಾವು ಕ್ವಶನ್ ನಂಬರ್ 3 ಮತ್ತು 4 ಸಾಲ್ವ್ ಮಾಡಿದ್ದೀವಿ. ಸೊ ನೋಟ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು. ಧನ್ಯವಾದಗಳು.